ಈ ಕ್ರೀಡಾಕೂಟದ ಆಯೋಜಕರಾಗಿರುವಂತಹ ಉಡುಪಿ ಜಿಲ್ಲಾ ಅಥ್ಲೆಟಿಕ್ ಅಸೋಸಿಯೇಷನ್ ನ ಕಾರ್ಯದರ್ಶಿಯೂ ಆಗಿರುವಂತಹ ದಿನೇಶ್ ಕುಮಾರ್ ಅವರು ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ. ಬನ್ನಿ ಕ್ರೀಡಾಕೂಟದ ಬಗ್ಗೆ, ಆಯೋಜನೆಯ ಬಗ್ಗೆ ಅವರೇನ್ ಹೇಳ್ತಾರೆ ಕೇಳ್ಕೊಬರೋಣ. ಸರ್, ಹೇಗೆ ಆಯೋಜನೆಯನ್ನ ಮಾಡ್ಕೊಂಡಿದ್ದೀರಿ ತಾವು? ಈ ಕ್ರೀಡಾಕೂಟವು ಕರ್ನಾಟಕ ರಾಜ್ಯ ಅಥ್ಲೆಟಿಕ್ ಸಂಸ್ಥೆ ಮತ್ತು ಉಡುಪಿ ಜಿಲ್ಲಾ ಮೆಚೂರ್ ಅಥ್ಲೆಟಿಕ್ ಸಂಸ್ಥೆ ಜಂಟಿ ಆಶ್ರಯದಲ್ಲಿ 23, 24, 25ನೇ 3 ದಿವಸಗಳ ಕಾಲ ನಡೀತದೆ. ನಮಗೆ ಈಗ ಬಂದ ಅಪ್ಡೇಟ್ ಪ್ರಕಾರ 1480 ಜನ ಅಥ್ಲೆಟ್ಗಳು ಮೆನ್ ಅಂಡ್ ಮೆನ್ ವಿಭಾಗದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಈ ಮೀಟ್ ಕೇವಲ ಒಂದು ರಾಜ್ಯ ಮಟ್ಟದ ಕ್ರೀಡಾಕೂಟ ಅಲ್ಲ, ಇದು ಸೌತ್ ಝೋನ್ ಅಥ್ಲೆಟಿಕ್ ಚಾಂಪಿಯನ್ಶಿಪ್ಗೆ ಕರ್ನಾಟಕ ಟೀಮ್ ಇದು ಸಿಲೆಕ್ಷನ್ ಆಗ್ತದೆ. ಮತ್ತೆ ಭುವನೇಶ್ವರ್ ನಡೆಯುವಂತ ನ್ಯಾಷನಲ್ ಜೂನಿಯರ್ ಅಥ್ಲೆಟಿಕ್ ಚಾಂಪಿಯನ್ಶಿಪ್ ಕೂಡ ಕರ್ನಾಟಕದ ಟೀಮ್ ಸಿಲೆಕ್ಷನ್ ಆಗ್ತದೆ. ವಿಶೇಷವಾಗಿ ಈ 25-26ನೇ ಕ್ರೀಡಾ ವರ್ಷದಲ್ಲಿ ಕ್ರೀಡಾಪಟುಗಳ ಭವಿಷ್ಯ ದೃಷ್ಟಿಯಿಂದ ಇದು ಬಹಳ ಪ್ರಾಮುಖ್ಯತೆಯನ್ನು ಪಡೆದಂತ ಕ್ರೀಡಾಕೂಟ. ಈ ಕ್ರೀಡಾಕೂಟವನ್ನ ನಮಗೆ ಮಾಡ್ಬೇಕನ್ನುವಂಥದ್ದನ್ನ ಕರ್ನಾಟಕ ರಾಜ್ಯದ ಗೃಹ ಸಚಿವರು ಹಾಗೂ ಕರ್ನಾಟಕ ರಾಜ್ಯ ಅಥ್ಲೆಟಿಕ್ ಸಂಸ್ಥೆಯ ಅಧ್ಯಕ್ಷ ಡಾಕ್ಟರ್ ಜಿ ಪರಮೇಶ್ವರ್ ಅವರು ವಿನಂತಿ ಮಾಡಿಕೊಂಡಂತ ಹಿನ್ನೆಲೆಯಲ್ಲಿ ಇದಕ್ಕೆ ಬೇಕಾದಷ್ಟು ಪೂರ್ವ ತಯಾರಿಯನ್ನು ಈಗಾಗಲೇ ನಾವು ನಡೆಸಿಕೊಂಡಿದ್ದೇವೆ. ತಾಂತ್ರಿಕ ಸಮಿತಿಯ ಮುಖ್ಯಸ್ಥರಾಗಿ ನಮ್ಮ ಸಂಸ್ಥೆಯವರಾದಂಥ ಡಾಕ್ಟರ್ ರಾಮಚಂದ್ರ ಪಾಡ್ಕರ್ ಅವರು, ಅದೇ ರೀತಿ ಊಟೋಪಚಾರಗಳಿಗೆ ಸಂಬಂಧಿಸಿದ ಹರೀಶ್ ಹೆಗ್ಡೆ ಅವರು ನಮಗೆ 3 ದಿವಸಗಳ ಕಾಲ ಕ್ರೀಡಾಪಟುಗಳಿಗೆ ಊಟೋಪಚಾರ ವ್ಯವಸ್ಥೆಯನ್ನು ಮಾಹೆ ವಿಶ್ವವಿದ್ಯಾಲಯದಲ್ಲಿ ಮಾಡ್ತಾ ಇದ್ದಾರೆ. ಉಳಿದಂತೆ ಕೆನರಾ ಬ್ಯಾಂಕ್, ಕೊಚ್ಚಿನ್ ಶಿಪ್ ಯಾರ್ಡ್, ಬ್ಯಾಂಕ್ ಆಫ್ ಬರೋಡಾ, ಹಲವಾರು ದಾನಿಗಳು ಕೂಡ ನಮಗೆ ಸಹಾಯ ಹಸ್ತವನ್ನು ನೀಡ್ತಾ ಇದ್ದಾರೆ. ವಿಶೇಷವಾಗಿ NIB ಸ್ಪೋರ್ಟ್ಸ್ ಆಡಳಿತ ನಿರ್ದೇಶಕರಾದಂಥ ನಾಗರಾಜ್ ಅಡಿಗವರು ಆಲ್ಮೋಸ್ಟ್ 1000 ಟಿ ಶರ್ಟ್ ಅನ್ನು ನಮ್ಮ ಕ್ರೀಡಾಪಟುಗಳಿಗೆ ಕೊಡ್ತೇನಂತ ಹೇಳಿದ್ದಾರೆ. ಅವರು ನಮ್ಮ ಊರಿನವರೇ, ಉಡುಪಿಯ ಹೆರ್ಗದವರು. ಮತ್ತೆ ಕ್ರೀಡಾಕೂಟ 23ನೇ ತಾರೀಕು ಬೆಳಿಗ್ಗೆ 6 ಗಂಟೆಗೆ ಪ್ರಾರಂಭ ಆಗ್ತದೆ. 6 ಗಂಟೆಗೆ ಇವೆಂಟ್ ಸ್ಟಾರ್ಟ್ ಆದ್ರೆ 3 ದಿವಸಗಳ ಕಾಲ ಫುಲ್ ಶೆಡ್ಯೂಲ್ ಇದೆ. ಅದರಲ್ಲಿ ಯಾವುದೇ ರೀತಿಯ ಬದಲಾವಣೆ ಮಾಡ್ಲಿಕ್ಕೆ ಆಗೋದಿಲ್ಲ. ಉದ್ಘಾಟನಾ ಸಮಾರಂಭ 23ನೇ ತಾರೀಕು ನಮ್ಮ ಗೃಹ ಸಚಿವರ ಸಮಯವನ್ನು ಅವಲಂಬಿಸಿದೆ. ನಮ್ಗೆ ಈಗ ಬಂದ ಮಾಹಿತಿ ಪ್ರಕಾರ 10 ಗಂಟೆ ನಾವು ಉದ್ಘಾಟನಾ ಸಮಾರಂಭವನ್ನು ಮಾಡುವರಿದ್ದೇವೆ. 10ರಿಂದ 11 ಗಂಟೆ 1 ಗಂಟೆ ಟೈಮ್ ಅನ್ನು ನಾವು ಉದ್ಘಾಟನೆಗೆ ಇರ್ತೇವೆ. ಉಳಿದಂತೆ 3 ದಿವಸಗಳ ಕಾಲ ಫುಲ್ ಫ್ಲೆಜ್ ಆಗಿ ಇವೆಂಟ್ ನಡೀತದೆ ಮೇಡಮ್. ಸರ್, ಕ್ರೀಡಾಪಟುಗಳಿಗೆ ತಾವೇನು ಹೇಳಿಕೆ ಬಯಸ್ತೀರಿ? ಕ್ರೀಡಾಪಟುಗಳಿಗೆ ಇಲ್ಲಿ ಈಗ ಈ 2-3 ದಿವಸದಿಂದ ತುಂಬಾ ಮಳೆ ಇತ್ತು. ಈಗ ಮಳೆ ಕಮ್ಮಿ ಆಗಿದೆ. ಮಳೆ ಬಂದ್ರೂ ನಾವು ಇವೆಂಟ್ ಅನ್ನ ನಿಲ್ಲಿಸುವಂತ ಅವಕಾಶ ಪ್ರಮೇಯ ಇಲ್ಲ. ಯಾಕಂತ ಹೇಳಿದ್ರೆ ಇವೆಂಟ್ ಅನ್ನು ನಿಲ್ಲಿಸಿದ್ರೆ ನಮಗೆ 3 ದಿವಸದಲ್ಲಿ ಅಥ್ಲೆಟ್ ಈ ಇವೆಂಟ್ ಅನ್ನು ಮುಗಿಸ್ಲಿಕ್ಕೆ ಆಗೋದಿಲ್ಲ. ನಮ್ಮ ಟ್ರ್ಯಾಕ್ ಅಲ್ಲಿ ಲಾಸ್ಟ್ ಮೀಟ್ ಅಲ್ಲಿ ತುಂಬಾ ಮೀಟ್ ರೆಕಾರ್ಡ್ಸ್ ಗಳಾಗಿದೆ. ಸೌತ್ ಝೋನ್ ಮೀಟ್ ಅಲ್ಲಿ ಇರ್ಬೋದು, ಜೂನಿಯರ್ ಮೀಟ್ ಅಲ್ಲಿ ಇರ್ಬೋದು, ಸ್ಟೇಟ್ ಮೀಟ್ ಅಲ್ಲಿ ಆಗ್ಬೋದು. ನಾನು ಅಥ್ಲೆಟಿಕ್ ಸಂಸ್ಥೆ ಕಾರ್ಯದರ್ಶಿಗೆ ಹೇಳೋದು, ಈ ಕ್ರೀಡಾಕೂಟದಲ್ಲಿ ಹೊಸ ದಾಖಲೆಗಳಾಗ್ಲಿ, ಆ ದಾಖಲೆಗಳು ಆ ಕ್ರೀಡಾಪಟುಗಳ ಭವಿಷ್ಯದಲ್ಲಿ ನೆನಪುಳಿಯುವಂತಾಗ್ಲಿ ಅಂತ ನಾನು ಕ್ರೀಡಾಪಟುಗಳಿಗೆ ಹಾರೈಸ್ತೇನೆ. ಸ್ಪೋರ್ಟ್ಸ್ ಕನ್ನಡ ಸಂಸ್ಥೆಯು ಕೂಡ ಈ ಒಂದು ಕ್ರೀಡೆಗೆ ನಿಜವಾಗಿ ಶುಭ ಹಾರೈಕೆಗಳನ್ನು ಹಾರೈಸ್ತದೆ. ಕನ್ನಡದವರಿಗೆ ನಾವು ಜಿಲ್ಲಾ ಅಥ್ಲೆಟಿಕ್ ಸಂಸ್ಥೆಯ ಪರವಾಗಿ ಧನ್ಯವಾದ ಸಲ್ಲಿಸ್ತಾ ಇದ್ದೇವೆ. ಇದನ್ನು ಲೈವ್ ಮಾಡ್ಬೇಕನ್ನುವಂಥದ್ದು ನಮ್ದು ಉದ್ದೇಶ ಇತ್ತು. ನೀವು ನಮ್ಕೊಂಡು ಕೈ ಜೋಡಿಸ್ತೀರಿ. ನಮ್ಮಿಂದ ಆದಂತ ಎಲ್ಲ ಸಹಾಯವನ್ನು ನಿಮ್ಗೆ ಮಾಡ್ತೇವೆ ಅಂತ ಹೇಳ್ತಾ ನನ್ನ